ನೀ ತಿಳಿದಿರೋ ನಾಯಿ ನನ್ನ ಮಗನೇ. ಏ ಟೋಪಿ ಹೇಳೋ ನಿಂದು. ಈ ನನ್ನ ಮಗಂಗೆ LBW ಅಂದ್ರೆ ಏನು ಅಂತ ಕೇಳಿ ಮೇಡಮ್. ಹೇಳ ಮ್ಯಾಮ್ LBW ಯಾರಿಗೆ ಗೊತ್ತಿಲ್ಲ ಮ್ಯಾಮ್, ಲೆಫ್ಟಿಗೆ ಬರೋ ಒಡೆ ಅಂತ. ನಾನಿಲ್ಲಿ ಬೆಳಿಗ್ಗೆ ಡಬಲ್ ರೋಡಲ್ಲಿ ಒಂದು LBW ಮಾಡಿ ಬಂದೆ. ನೋಡಿ ಮೇಡಮ್, ಕ್ರಿಕೆಟ್ ಗಂಡ ಗಾಳಿ ಗೊತ್ತಿಲ್ಲ ಇವನಿಗೆ, ಆದ್ರೂ ನನ್ನ ಟೀಮ್ ಏನಾದ್ರು ಸೋತ್ರೆ ಮೆಸೇಜ್ ಮೇಲೆ ಮೆಸೇಜ್, ಕಾಲ್ ಮೇಲೆ ಕಾಲು ನನ್ಗೆ ಉರ್ಸಕ್ಕೆ ಮೇಡಮ್. ಏ ಯಾಕೋ ಈ ತರ ಮಾಡ್ತೀಯಾ? ನಾನ್ ಯಾಕೆ ಇವ್ನಿಗೆ ಉರ್ಸ್ಲಿ ಮೇಡಮ್? ನೈಟ್ 11:30 ಒಲೆ ಉರ್ಸಿ ಟೀ ಮಾಡಿದ್ದೆ, ಅದನ್ನ ಕುಡ್ಕೊಂಡು ಹೋಗೋ ಅಂತ ಕರೆದಿದ್ದು. ಅದಕ್ಕೆ ನೋಡಿದ್ರೆ ಹಿಂಗ್ ಸೈಕ್ ಮಾಡ್ತಾವನೆ. ಇದೆಲ್ಲ ಒಂದ್ ಮ್ಯಾಟ್ರ್ ಏನ್ರಿ? ಸುಮ್ನೆ ಒಂದ್ ನಂಬರ್ನ ಬ್ಲಾಕ್ ಮಾಡಿ ಬಿಸಾಕು. ಬ್ಲಾಕ್ ಮಾಡ್ದೆ, ಮನೆ ಹತ್ರ ಬರಕ್ ಸ್ಟಾರ್ಟ್ ಮಾಡ್ದ. ನೀನು ಸ್ವಲ್ಪ ನೋಡಕ್ ತರಲೆ ತರನೇ ಇದೆಯಾ? ಅವ್ನ್ ಬ್ಲಾಕ್ ಮಾಡಿದ್ರು ನೀನ್ ಯಾಕೆ ಮನೆ ಹತ್ರ ಹೋಗಿದ್ದೆ? ಹೊಸ ಮನೆ ಕಟ್ಟಿ ಗೃಹ ಪ್ರವೇಶ ಮಾಡಿದನ್ ಕರ್ದಿರ್ಲಿಲ್ಲ ಮೇಡಮ್. ಸೊ ಮ್ಯಾಚ್ ಮುಗಿದ್ಮೇಲೆ ಫ್ರೀ ಆದೆ ಅಂತ ನಾನೇ ನೋಡಕ್ ಹೋಗಿದ್ದೆ. ಮನೆ ತುಂಬಾ ಚೆನ್ನಾಗಿದೆ. ನೋಡಿ ಮೇಡಮ್, ಈ ಸರ್ಕ್ಯಾಸಮೇ ನನಗೆ ಇಷ್ಟ ಆಗಲ್ಲ. ಹೆಂಗ್ ಉರಿಸ್ತಾ ನೋಡಿ. ಕಾರ್ನರ್ ಅಂಗಡಿಲಿ ಇರುತ್ತೆ ಬೋತು, ಫ್ರೆಂಡ್ಶಿಪ್ ಅಲ್ಲಿ ಇರ್ಬೇಕು ಟ್ರೂತು. ನಿಜ ಹೇಳ್ರಿ ಮೇಡಮ್, ನಿಜ ಹೇಳ್ಬೇಕಂದ್ರೆ ನಂಗೆ ಇವ್ನ ಟೀಮಲ್ಲಿ ಯಾವುದೇ ದ್ವೇಷ ಇಲ್ಲ. ಬಟ್ ಈ ನನ್ ಮಗ ಉರ್ಕೋತ ನೋಡಿ, ಅದನ್ನ ನೋಡಕ್ಕೆ ಒಂಥರ ಮಜಾ ಮೇಡಮ್. ಬೇಡ ನೋಡು ರೀ, ಕುತ್ಕೊಳ್ರಿ. ಯೋಚನೆ ಮಾಡಿ ಅವ್ನು ಇಲ್ಲೇ ಈ ತರ ಉರ್ಕೋತೀನಂದ್ರೆ ಇನ್ನು ಮ್ಯಾಚ್ ಸೋತಾಗ ಉರ್ಕೊಳ್ಳೋದು ನೋಡಿದ್ರೆ ಒಂಥರ ಮಜಾ ಸಿಗುತ್ತೆ ಮೇಡಮ್. ಯಾರ್ರಿ ಇದು ಸೈಕೋ? ಇವ್ನಿಗೆ ಅದುಮ್ಕೊಂಡಿರ ಕೇಳಿ ಮೇಡಮ್. ಉರ್ಕೊ ಮಗ, ಉರ್ಕೊ. ನಿನ್ ಕತೆ ಮುಗೀತು ಕಣ. ರೀ ಕುಮಾರ, ಬಂದ್ ಬಿಡಿಸ್ರಿ.